ನನ್ನ ಮಗುಗೆ ನನ್ನ ಅಣ್ಣ ಅತ್ತಿಗೆನ ತೋರಿಸ್ಬೇಕು ಅಂತ ಆಸೆ ಇದೆ. ಏನು ಅಣ್ಣ ಅತ್ತಿಗೆನಾ? ನಿಂಗೆ ಅಣ್ಣ ಅತ್ತಿಗೆ ಎಲ್ಲಿದ್ದಾರೆ? ಅವ್ರು ಯಾರು? ನನ್ನ ಅಣ್ಣ ಅತ್ತಿಗೆ ಬೇರೆಯವ್ರು ಯಾರೂ ಅಲ್ಲ, ಸುಬ್ಬು ಮತ್ತೆ ಶ್ರಾವಣಿ. ಸುಬ್ಬು ಶ್ರಾವಣಿನೇ ನನ್ನ ಮಗುಗೆ ಹೆಸರಿಡಬೇಕು ಅಂತ ನನಗೆ ಆಸೆ ಇದೆ. ಏನು ಹೇಳ್ತಿದ್ಯಾ ನೀನು? ಆ ಸುಬ್ಬು ಶ್ರಾವಣಿ ನಮ್ಮ ಮಗುಗೆ ಹೆಸರಿಡ್ಬೇಕಾ? ಅದು ನನ್ನ ಆಸೆ ಅಂತ ಹೇಳ್ದೆ ಅಲ್ವಾ? ಈಡೇರ್ಸಕ್ಕೆ ಇಷ್ಟ ಇದ್ದರೆ ಈಡೇರಿಸಿ, ನಾನೇನು ಒತ್ತಾಯ ಮಾಡೋದಿಲ್ಲ. ಯಾಕಂದರೆ ನನಗೆ ಅಂತ ಇರೋದು ಅವರಿಬ್ಬರೇ. ಸುಬ್ಬುನ ನಾನು ಅಣ್ಣ ಅಂತ ಅಂದ್ಕೊಂಡಿದ್ದೀನಿ, ಮತ್ತು ಶ್ರಾವಣಿ ನನ್ನ ಪ್ರಾಣಕ್ಕೆ ಪ್ರಾಣ ಕೊಡೋ ಗೆಳತಿ. ನನಗಿವತ್ತು ಒಂದು ಬದುಕು ಸಿಕ್ಕಿದೆ ಅಂದರೆ ಅದು ಅವರಿಂದನೇ. ಏನಂಗಂದ್ರೆ ಅವರಿಬ್ರು ನನ್ನ ಹೆದರಿಸಿ ನಿನ್ನ ಜೊತೆ ಮದುವೆ ಮಾಡಿಸಿದ್ದಕ್ಕೆ ನೀನು ಬದುಕು ಸಿಕ್ಕಿದೆ ಅನ್ನಿಸ್ತಿದ್ಯಾ? ಅಂದರೆ ನಾನು ನಿನ್ನ ಮದುವೆ ಆಗಿದ್ದಕ್ಕೆ ನಿಂಗೆ ಬದುಕು ಸಿಕ್ಕಿದೆ ಅಂತ ಅನ್ನಿಸ್ತಾ ಇಲ್ವಾ? ಅದೆಲ್ಲ ನಾವು ಹೆಂಗೆ ಅಂದ್ಕೊಳ್ತೀವೋ ಹಾಗೆ. ನೋಡಿ, ನನ್ನ ಮಗುಗೆ ಅವರೇ ನಾಮಕರಣ ಮಾಡಬೇಕು ಅಂತ ಆಸೆ ಇದೆ. ನೀವು ನನ್ನ ಬಯಕೆ ಏನು ಅಂತ ಕೇಳಿದ್ರಿ, ನಾನು ಅದನ್ನು ಹೇಳಿದೆ. ತೀರ್ಸೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಹಾಂ, ಆದರೆ ಒಂದಂತೂ ನಿಜ, ಮನಸ್ಸಲ್ಲಿ ಆಸೆ ಹುಟ್ಟಿ ಅದು ಈಡೇರಿಲ್ಲ ಅಂದರೆ ದುಃಖ ಅಂತೂ ಖಂಡಿತ ಆಗುತ್ತೆ. ಪರವಾಗಿಲ್ಲ ಬಿಡಿ, ಇಲ್ಲಿ ನನ್ನ ದುಃಖನ ಕೇಳೋರು ಯಾರಿದ್ದಾರೆ? ನನ್ನ ಮಗು ದೊಡ್ಡದಾದ್ಮೇಲೆ ನಾನು ಅವಳ ಹತ್ರನೇ ನನ್ನ ದುಃಖನೆಲ್ಲ ಹೇಳ್ಕೊಳ್ತೀನಿ. ನೋಡು ನೋಡು ನೋಡು, ಈ ಥರ ಎಲ್ಲ ಮಾತಾಡಬೇಡ. ನನಗಂತೂ ಆ ಸುಬ್ಬು ಶ್ರಾವಣಿ ಅಂದರೆ ಆಗಲ್ಲ. ಅವರು ನನ್ನ ವಿರೋಧಿಗಳು. ಈಗ ಎಲೆಕ್ಷನ್ ವಿಚಾರದಲ್ಲಿ ನಮ್ಮ ವಾಮ್ ವಿರುದ್ಧವಾಗಿದ್ದಾರೆ. ನಾನು ಅಂಥವ್ರ ಮುಂದೆ ಹೋಗಿ ಕೇಳ್ಕೊಳ್ಳೋದು ಅಂದರೆ ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಆಯಿತು ಬಿಡಿ, ನನ್ನ ಆಸೆ, ನನ್ನ ಕನಸುಗಳು ಅದು ನನ್ನ ಮನಸ್ಸಲ್ಲೇ ಉಳ್ದು ಹೋಗ್ಬಿಡ್ಲಿ. ಇಲ್ಲ, ನಾನು ನಮ್ಮ ಅಪ್ಪನ ಥರ ಆಗಬಾರ್ದು. ನಮ್ಮಪ್ಪ ತನ್ನ ಹೆಂಡತಿಗಾಗಲಿ ನನಗಾಗಲಿ ಏನೂ ಮಾಡಿಲ್ಲ. ಆದರೆ ನಾನು ನನ್ನ ಹೆಂಡತಿ ಮಗುನ ಚೆನ್ನಾಗಿ ನೋಡ್ಕೋಬೇಕು, ತಂದೆ ಸ್ಥಾನನ ಉಳಿಸ್ಕೋಬೇಕು. ಸಾವಿತ್ರಿಗೋಸ್ಕರ, ಮಗುಗೋಸ್ಕರ ಏನೇ ಮಾಡೋಕ್ಕಾದರೂ ನಾನು ತಯಾರಾಗಿರಬೇಕು. ಇವಳ ಆಸೆ ಏನು ಅಂತ ತಿಳ್ಕೊಂಡಾಗಿದೆ. ಈಗ ಇವಳ ಆಸೆನ ನಾನು ಈಡೇರಿಸಲೇಬೇಕು. ಸಾವಿತ್ರಿ, ನೀನೇನೂ ಬೇಜಾರು ಮಾಡ್ಕೋಬೇಡ. ನೀನು ಆಸೆ ಪಟ್ಟಂಗೆ ಶ್ರಾವಣಿ ಸುಬ್ಬುನೇ ಮಗುಗೆ ನಾಮಕರಣ ಮಾಡಲಿ. ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಮೊದಲು ಹೋಗಿ ರೆಸ್ಟ್ ಮಾಡು. ನಾನಿದ್ದೀನಿ, ನಾನು ಮಾತಾಡ್ತೀನಿ.